ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿದ್ರೇನೆ ಅದಕ್ಕೆ ಟೀ ಅಂತ ಕರೀತಾರೆ. ಇಲ್ಲಿ ನೋಡಿದ್ರೆ ನಾವೇ ಸಕ್ಕರೆ ಹಾಕೋಬೇಕು, ನಾವೇ ಕಲಿಸ್ಕೋಬೇಕು. ಈ ಸೌಭಾಗ್ಯಕ್ಕೆ ಇವ್ರು ಹಾಕ್ಬೇಕು. ಹಿಡಿತದೆ. ಇವತ್ತು ಫೈನಲೈಸ್ ಆಗುತ್ತೆ ರಾತ್ರಿ ಒಳಗೆ. ರೀ ನೋಡ್ಕೊಂಡು ಕಾಲ್ ಲೇಟ್ ರೀ ನೋಡ್ಕೊಂಡು ಓಡೋದಕ್ಕಾಗಲ್ವಾ? ಇದೊಳ್ಳೆ ಕತೆ ಆಯ್ತಲ್ಲ. ಕಣ್ಣ ನೆತ್ತಿ ಮೇಲೆ ಇಟ್ಕೊಂಡ್ ಬರೋ ಅಭ್ಯಾಸ ಇರೋದು ನಿನಗೆ, ನನ್ಗಲ್ಲ. ಎರಡೆರಡು ಸಲ ರಂಗೋಲಿ ತುಳಿದಿರೋ ಇತಿಹಾಸ ಇರೋದು ನಿಂದು, ನಂದಲ್ಲ. ಅಲ್ಲ, ಫೋನ್ ಅನ್ಕೊಂಡಿರೋ ಕಿವಿಗೆ, ಕಣ್ಗೇನಾಗಿದೆ ದಾಡಿ? ಅಲ್ಲ ರೀ, ನಿಮಗೆ ಎರಡ್ ಕಣ್ಣು ಸರಿಯಾಗಿ ಕಾಣಿಸಲ್ಲ ಅಂತಾನೆ ಮತ್ತೆ ಎರಡ್ ಕಣ್ಣು ಹಾಕೊಂಡಿದೀರಾ. ಆದ್ರೂ ಈ ತರ ಡಿಕ್ಕಿ ಹೊಡ್ಕೊಂಡು ಓಡಾಡ್ತಿರಲ್ಲ. ನೋಡಿ ನನ್ ಲಂಗ ಹೇಗಾಯ್ತು ಅಂತ. ರೀ ನೋಡಿ, ಇದು ಆಫೀಸು. ನಿಮ್ ಹಳ್ಳಿಲಿ ಕೂಗಾಡೋ ತರ ಇಲ್ಲಿ ಜಗಳ ಗಂಟಿ ತರ ಆಡ್ಬೇಡಿ. ಏನು ಜಗಳ ಗಂಟಿ? ನಾನು ಸೈಕಲ್ ಕಳ್ಳ ನೀವು, ಕಣ್ಣಿದ್ರು ಎರಡ್ ಸಲ ನಾನು ರಂಗೋಲಿ ತುಳಿದ್ ನೀವು, ಇವಾಗ ಡಿಕ್ಕಿ ಹೊಡೆದು ನನ್ ಟೀ ಚೆಲ್ಲಿದ್ ನೀವು. ನೀವ್ ನನ್ನ ಜಗಳ ಗಂಟಿ ಅಂತಿದ್ದೀರಾ? ಮೈ ಗಾಡ್, ಏನ್ರಿ ಅದು? ಅವಾಗ್ಲಿಂದ ಇಂಗ್ಲಿಷ್ ಅಲ್ಲಿ ಅದೇನೇನೋ ಮಾತಾಡ್ತಿದ್ದೀರಾ. ನನಗದೆಲ್ಲ ಗೊತ್ತಿಲ್ಲ. ಈ ಸಲ ಮಾತ್ರ ತಪ್ಪು ಮಾಡಿರೋದು ನೀವೇನೆ. ಈ ವಿಷಯನ ನಾನು ಹಾಗೆ ಸುಮ್ನೆ ಬಿಡಲ್ಲ. ಇದು ಇತ್ಯರ್ಥ ಆಗ್ಲೇಬೇಕು. ಇತ್ಯರ್ಥನಾ? ರೀ ಏನು ನಿಮ್ ಸಮಸ್ಯೆ? ನೆನ್ನೆ ತನಕ ಬೇರೆನೆ ಇತ್ತು, ಆದ್ರೆ ಇವತ್ತು ನೀವೇ ನನ್ ಸಮಸ್ಯೆ ಅನ್ಸ್ತಿದೆ. ವಾಟ್? ನೋಡಿ, ಲೆಕ್ಕದಲ್ಲಿ ನನ್ ಪಕ್ಕ ಅಂದ್ರೆ ಪಕ್ಕ. ಈ ಡಿಕ್ಕಿ ಪ್ರಕರಣ ಶಾಂತವಾಗಿ ಇತ್ಯರ್ಥ ಆಗ್ಬೇಕು ಅಂದ್ರೆ ನಾನ್ ನಿಮಗ್ ದಂಡ ಹಾಕ್ಲೇಬೇಕು. ದಂಡ? ದಂಡ ಅಂದ್ರೆ ಫೈನ್ ಅಂತ ಶರತ್. ಫೈನ್ ನನಗ? ಹೌದು, ಈ ವಿಷಯದಲ್ಲಿ ನಾನು ರಾಜಿ ಆಗೋ ಮಾತೇ ಇಲ್ಲ. ಹಾ, ನನ್ ಟೀ ಚಲಿದ್ಕೆ ನಾನು ನಿಮಗ್ 6 ರೂಪಾಯಿ ದಂಡ ಹಾಕ್ತಾ ಇದೀನಿ. ಆ ದುಡ್ಡನ್ನ ಹೇಗ್ ವಸೂಲಿ ಮಾಡ್ಬೇಕಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ಶರತ್, ನಿಮ್ಮ ಆಫೀಸಲ್ಲಿ ನಿಮಗೆ ಫೈನ್ ಹಾಕಿದ್ದನ್ನ ನಾನು ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ಅಲ್ಲ, ಕೊಬ್ ನೋಡಿ, ಫೋನ್ ಇವನಿಗೊಬ್ನಿಗೆ ನಾ ಬರೋದು. ಫೋನಲ್ಲಿ ಮಾತಾಡ್ತಿದ್ರೆ ಎದುರುಗಡೆ ಯಾರಿದ್ದಾರೆ ಅಂತಾನು ನೋಡಲ್ಲ. ಅದಕ್ಕೆ ಸರಿಯಾಗಿ ತರಾಟೆ ತಗೊಂಡಿದೀನಿ, ದಂಡನೂ ಕಟ್ಸಿದೀನಿ. ದಂಡನ? ಹೂ, ಮತ್ತೆ ಬಿಟ್ಬಿಡ್ತೀನಾ? ಟೀ ಏನ್ ಸುಮ್ನೆ ಬರುತ್ತಾ? ಗೊತ್ತಾಗ್ಲಿ ಬೆಲೆ. ಯಾರ ಬಗ್ಗೆ ಮಾತಾಡ್ತಿದ್ಯಾ ದುರ್ಗಾ? ಅದೇ ಆ ಮ್ಯಾನೇಜರು. ಮ್ಯಾನೇಜರಾ? ಇವಳು ತಳ್ವಾಯ್ ಅಂಕಲ್ ಬಗ್ಗೆ ಮಾತಾಡ್ತಿದ್ದಾಳ. ಅದೇನ್ ಕಂಡು ಅವನ ಮ್ಯಾನೇಜರ್ ಮಾಡಿದ್ರು ಈ ಕಂಪ್ನಿ ಓನರು. ದುರ್ಗಾ, ನೀನ್ ಈಗ ತಾನೇ ಕೆಲ್ಸಕ್ಕೆ ಸೇರಿದ್ಯಾ, ನಿನ್ಗೆ ಯಾರ ಬಗ್ಗೆನೂ ಸರಿಯಾಗಿ ಗೊತ್ತಿಲ್ಲ ಅಲ್ವಾ? ಹೀಗ್ಯಾಕೆ ಯೋಚನೆ ಮಾಡ್ತಿದ್ಯಾ? ಅಯ್ಯೋ, ಇದು ಒಳ್ಳೆ ಕತೆ ಆಯ್ತಲ್ಲ. ಅವನ ಬಗ್ಗೆ ನನಗ್ ಗೊತ್ತಿಲ್ವಾ? ಏನ್ ಗೊತ್ತಾ, ನಿಮ್ ಯಜಮಾನ್ರು ತುಂಬಾ ಒಳ್ಳೆಯವ್ರ ಅನ್ಸುತ್ತೆ. ಅದಕ್ಕೆ ಇಂಥವ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ನಿಮ್ಗೆ. ಅದಂತೂ ನಿಜ. ನನ್ ಗಂಡ ತುಂಬಾ ಒಳ್ಳೆಯವರು ಅಲ್ವಾ? ಅದಕ್ಕೇನೆ ನೀವ್ ಎಲ್ರು ಒಳ್ಳೆಯವರು ಅನ್ಕೊಂಡಿದೀರ. ಆದ್ರೆ ಇವನು ಅಸಾಧ್ಯ ಮನುಷ್ಯ. ಹೌದು, ನಿಮ್ ಗಂಡ ಅಂತ ಹೇಳಿದ ತಕ್ಷಣ ನೆನ್ಪಾಯ್ತು, ಅವ್ರು ಹೇಗಿದ್ದಾರೆ? ಹೌದು, ನೀವಿಬ್ರು ಜಗಳ ಸರಿ ಹೋಯ್ತಾ? ನೀವ್ ಇಲ್ಲೇನ ಕೆಲ್ಸ ಮಾಡೋದು? ಅದು ದುರ್ಗಾ, ಯಾಕೆ ಅವ್ರು ಇನ್ನೂ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದಾರಾ? ನೀವಿಬ್ರು ಮಾತಾಡ್ತಿಲ್ವಾ? ಹಾಗೇನಿಲ್ಲ ದುರ್ಗಾ, ಎಲ್ಲ ಸರಿ ಹೋಯ್ತಾ? ಅಬ್ಬಾ, ಇಷ್ಟ ಬೇಗ ಎಲ್ಲ ಸರಿ ಹೋಯ್ತಲ್ಲ, ನನ್ಗಂತೂ ಖುಷಿ ಆಯ್ತು. ನೀವು ಖುಷಿಯಾಗಿದ್ರೆ ಸಾಕು. ಥ್ಯಾಂಕ್ಸ್ ದುರ್ಗಾ, ನೀನು ಯಾವಾಗ್ಲೂ ಖುಷಿಯಾಗೇ ಇರ್ಬೇಕು. ಅಯ್ಯೋ, ಈ ಮ್ಯಾನೇಜರ್ ಮುಖ ನೋಡ್ಕೊಂಡು ಎಲ್ಲಿಂದ ಖುಷಿಯಾಗಿರೋದು? ಇಲ್ಲ,
ಇಲ್ಲ, ಸಿಗಬಾರ್ದು, ಸಿಗಬಾರ್ದು. ಗುರುದ್ರೋಹಿ, ಕ್ರೂರಿ, ವಿನಾಶ, ವಿನಾಶ. ಸಿಗ್ಬೇಡ, ಸಿಗ್ಬೇಡ, ಸಿಗ್ಬೇಡ. ಅಕ್ಕ, ತಂಗಿ, ಪ್ರೀತಿ, ಒಗ್ಗಟ್ಟು, ಬಂಧ, ಶಕ್ತಿ, ಶಕ್ತಿ, ಕಾಪಾಡು, ಕಾಪಾಡು. ಶಿಷ್ಟ ರಕ್ಷೆ, ದುಷ್ಟ ಶಿಕ್ಷೆ. ಕಪ್ಪು, ಕೆಂಪು, ಬೆಂಕಿ ಚೆಂಡು, ದೇವಿ ಲೀಲೆ, ದೇವಿ ಲೀಲೆ. ಅಕ್ಕ, ತಂಗಿ, ಒಂದೇ ಜೀವ. ಏ? ತೊಲಗೋ, ತೊಲಗೋ, ದೂರ, ದೂರ ತೊಲಗೋ, ದೂರ, 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 ದೂರ. ಅರೆ, ಇದೆಲ್ಲ ಹೋಯ್ತು? ಇಷ್ಟೊತ್ತು ಇಲ್ಲೇ ಹತ್ರದಲ್ಲೇ ಇತ್ತಲ್ಲ, ನಿಜವಾಗ್ಲೂ ಅದು ಇಲ್ಲಿಂದ ದೂರ ಹೋಯ್ತಾ? ಅಥವಾ ನನ್ನ ಶಕ್ತಿಗಳನ್ನ ಯಾರಾದ್ರೂ ತಡಿತಾ ಇದ್ದಾರಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.